ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲಾ ವಕ್ಫ್ ಕಚೇರಿ ವತಿಯಿಂದ ಜಿಲ್ಲೆಯ ವಕ್ಫ್ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಉಮೀದ್ ಪೋರ್ಟಲ್ನ ಬಗ್ಗೆ ಒಂದು ದಿನದ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ವಕ್ಫ್ ಮಂಡಳಿ ಅಧ್ಯಕ್ಷ ಸೈಯದ್ ಇರ್ಷಾದ್ ಉಲ್ಲಾರವರ ಅಧ್ಯಕ್ಷತೆಯಲ್ಲಿ ನಗರದ ಮೌಲಾನಾ ಆಜಾದ್ ಹಾಸ್ಟೆಲ್ ಕನ್ವೆನ್ಷನ್ ಹಾಲಿನ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಉಮೀದ್ ಪೋರ್ಟಲ್ ಅರಿವು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದಿಂದ ನೂತನವಾಗಿ ಜಾರಿ ಮಾಡಿರುವ ಉಮೀದ್ ಪೋರ್ಟಲ್ ಮೂಲಕ ವಕ್ಫ್ ಆಸ್ತಿಯನ್ನು ಕ್ರಮಬದ್ಧವಾಗಿ ನೋಂದಣಿಸಲು ತರಬೇತಿ ನೀಡಿದ ಜಿಲ್ಲಾ ವಕ್ಫ್ ಅಧಿಕಾರಿ ಆಸಿಫ್ ಖಾನ್, ಜಿಲ್ಲಾದ್ಯಂತ ವಕ್ಫ್ ಮಂಡಳಿಗೆ ಒಳಪಟ್ಟಿರುವ ಸಂಸ್ಥೆಗಳ ಅಧಿಕೃತವಾದ ದಾಖಲೆಗಳು ಉಮೀದ್ ಎಂಬ ಪೋರ್ಟಲ್ ಮತ್ತು ಅದನ್ನು ಯಾವ ರೀತಿ ಬಳಸಬೇಕೆಂದು ವಕ್ಫ್ ಸಂಸ್ಥೆಗಳ ಮುಖ್ಯಸ್ಥರನ್ನು ವಿವರವಾಗಿ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ವಕ್ಫ್ ಮಂಡಳಿಯ ಅಧ್ಯಕ್ಷ ಸೈಯದ್ ಇರ್ಷಾದ್ ಉಲ್ಲಾ ಅವರು ಮಾತನಾಡಿ, ವಕ್ಫ್ ಸಂಸ್ಥೆಯ ಅಧ್ಯಕ್ಷ ಅಥವಾ ಕಾರ್ಯದರ್ಶಿ ಹೆಸರಿನಲ್ಲಿ ನೋಂದಣಿ ಮಾಡಿಕೊಳ್ಳಲಾಗುವುದು. ಇದಕ್ಕೆ ಸಂದರಿ ಅವರ ಆಧಾರ್ ಕಾರ್ಡ್, ವೋಟರ್ ID ಮತ್ತು ಭಾವಚಿತ್ರ ಅಪ್ಲೋಡ್ ಮಾಡಲಾಗುವುದು. ತದನಂತರ ಆ ಸಂಸ್ಥೆಗೆ ಸಂಬಂಧಪಟ್ಟಂತೆ ಈಗಾಗಲೇ ವಕ್ಫ್ ಅಡಿಯಲ್ಲಿ ನೋಂದಣಿಯಾಗಿರುವಂತಹ ವಕ್ಫ್ ಆಸ್ತಿ ವಿವರಗಳನ್ನು ಒಂದೊಂದಾಗಿ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲಾಗುವುದು. ಇದಕ್ಕೆ ನವೆಂಬರ್ 30ರ ಒಳಗೆ ಕಡ್ಡಾಯವಾಗಿ ಅಪ್ಲೋಡ್ ಮಾಡಲಾಗುತ್ತದೆ ಎಂದು ಕಟ್ಟುನಿಟ್ಟಿನ ಆದೇಶ ಮಾಡಲಾಗಿದೆ. ಹಾಗಾಗಿ ಎಲ್ಲ ಸಂಸ್ಥೆಯ ಮುಖ್ಯಸ್ಥರು ತಮ್ಮಲ್ಲಿರುವಂತಹ ದಾಖಲೆಗಳನ್ನು ಉಮೀದ್ ಪೋರ್ಟಲ್ನಲ್ಲಿ ದಾಖಲಿಸಲು ಸಹಕರಿಸಲು ಮನವಿ ಮಾಡಿಕೊಂಡಿದ್ದರು. ಕಾರ್ಯಾಗಾರದಲ್ಲಿ ವಕ್ಫ್ ಮಂಡಳಿ ಉಪಾಧ್ಯಕ್ಷ ಸೈಯದ್ ಕಲಾಮುಲ್ಲಾ ಶಾ, ಮೊಹಮ್ಮದ್ ಜಿಯಾವುಲ್ಲಾ, ಮೊಹಮ್ಮದ್ ಅಫ್ಜಲ್ ಶರೀಫ್, ತೌಸೀಫ್ ಬೇಗ್, ರುಮಾನ್ ಬೇಗ್ ಸೇರಿದಂತೆ ಮಸೀದಿ ಆಡಳಿತ ಮಂಡಳಿ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಜರಿದ್ದರು. डीसी साहब उनका ताल्लुक ऑफिस की यहाँ की भेज को है क्या बराबर है नहीं, वो देखो वेरिफिकेशन को ये करना, वो बजट को बहुत इसके साथ जिम्मेदारी के साथ करना, अपलोड करना। जो लीगल है और प्राइवेट है वो सब लीगल बनाने, लीगल बड़ा को प्रोटेक्ट करेंगे तो इंशाल्लाह हमें कर ले कहीं अपने पास कौन सा है प्राइवेट है वो सब डाल देता हमें लीगल बड़ा को डीसी देखो गहरा भी भेज दो, गहरा भी को करना मेहरबानी पहले फुर्सत पर करना है तो सवाल ये मौका गवा ले तो फिर हमारे रास्ते को दबा ले सकते हैं। समझ रहे आप? समझ रहे? अगर ये मौका में गवा ले तो हमारे रास्ते को कब्जा कर सकते हैं। तो अल्लाह मौका दे, नेक मौका तो फिरका पर साथी के हाथ से वो लेकर आते उसके हाथ से हम सब घुस को कर लेना पड़ता वो कर ले पूरा बाहर से बचा लेना कर जो हमारे मजदा के हाथ से बेहिसाब हमदर्द पाल वो नहीं क्या नहीं वो कर मगर है वो सब धूल को निकाल को मैं सब सीधा करने को चाहिए। सब कहते हमारे बच्चे का चाहे तकलीफ दे इसका मतलब यह है सब कहते हमारे बच्चे का चाहे तो तकलीफ दे उसका से नेगलेक्ट कर दो और ताकि बाल बात हो तो आप फोन किया आँख को फिर तो नेगलेक्ट कर